ಗ್ಯಾಸ್ ಬೆಲೆ 50 ರೂಪಾಯಿ ಏರಿಸಿರುವಂತ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಇತ್ತ ರಾಜ್ಯದಲ್ಲಿ ಬಿಜೆಪಿಗರ ಜನಾಕ್ರೋಶ ಯಾತ್ರೆ ಮುಂದುವರೆದಿದೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಇವತ್ತು ಉಡುಪಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಆರಂಭಿಸಿದೆ. ಧಾರವಾಡ ನಗರದ ಕೋಳಿಕೇರಿ ಬಡಾವಣೆಯಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಸದಸ್ಯರು ಮೇಯರ್ಗಾಗಿ ಗಲಾಟೆ ಮಾಡಿಕೊಂಡಿದ್ದಾರೆ. ಯೋಜನೆಗೆ ಚಾಲನೆ ನೀಡುವುದಕ್ಕೆ ಬಂದಿದ್ದಂತ ಮೇಯರ್ ರಾಮಣ್ಣ ಬಡಿಗೇರ ಮೊದಲು ತಮ್ಮ ವಾರ್ಡ್ಗೆ ಬರಬೇಕು ಅಂತ ಕಾಂಗ್ರೆಸ್ ಸದಸ್ಯೆ ದೀಪಾ ನೇರಳಕಟ್ಟಿ ಹಾಗೆ ಶಂಕರ್ ಶಳಕೆ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಮುಂದುವರೆದಿದೆ. 3 ತಿಂಗಳಿಂದ ಕುಡಿಯೋದಕ್ಕೆ ನೀರು ಪೂರೈಕೆ ಮಾಡದೇ ಇರುವಂತ ನಗರಸಭೆ ವಿರುದ್ಧ ರೊಚ್ಚಿಗೆದ್ದಂತ ಮಹಿಳೆಯರು ಮಕ್ಕಳು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಖಾಲಿ ಕೊಡಗಳನ್ನು ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರೀ ವೆಡ್ಡಿಂಗ್ ಹಾಗೆ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ವಿಚಾರದಲ್ಲಿ ಉಡುಪಿ ಶ್ರೀ ಕೃಷ್ಣ ಮಠ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಕೃಷ್ಣ ಮಠದ ರಥಬೀದಿಯ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಹಾಗೆ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ಅನ್ನು ನಿಷೇಧ ಮಾಡಿದೆ. ಪರ್ಯಾಯ ಪುತ್ತಿಗೆ ಮಠ ನಿರ್ಧಾರ ಪ್ರಕಟಿಸಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ವಿವಿಧೆಡೆ ಭಾರೀ ಮಳೆ ಸುರಿದಿದೆ. ಬೆಳೆ ನೆಲಕಚ್ಚಿದೆ. ನೀಲೂರು ಗ್ರಾಮದಲ್ಲಿ 7 ಎಕರೆ ಪಪ್ಪಾಯಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಸಂಗಮೇಶ್ ಎಂಬುವರಿಗೆ ಸೇರಿದ 4 ಎಕರೆ ಪಪ್ಪಾಯಿ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿದ್ದಂತ ಫ್ರಿಡ್ಜ್ ಸ್ಫೋಟಗೊಂಡಿದೆ. ಮನೆಯಲ್ಲಿದ್ದಂತ ಲಕ್ಷಾಂತರ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಬೆಂಗಳೂರಿನಲ್ಲಿ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಸದ್ಯ ಅಪಾರ್ಟ್ಮೆಂಟ್ನಿಂದ ಗ್ಯಾಸ್ ಸಿಲಿಂಡರ್ ಅನ್ನ ಕಳ್ಳರು ಅಬೇಸ್ ಮಾಡಿದ್ದಾರೆ. ಬೇಗೂರಿನ ಎಕ್ಸ್ ಲೇಔಟ್ನ ಸಿ ಬ್ಲಾಕ್ನಲ್ಲಿ ಕಳ್ಳತನ ನಡೆದಿದೆ. 2 ಯುವಕರು ಬೈಕ್ನಲ್ಲಿ ಬಂದು ಗೇಟ್ ಅನ್ನ ಮುರಿದು ಸಿಲಿಂಡರ್ ಹೊತ್ತೊಯ್ದಿದ್ದಾರೆ. ಯಾದಗಿರಿಯ ಶಹಾಪುರ ನಗರದಲ್ಲಿ ಪಾರ್ಕ್ ಮಾಡಿದ್ದಂತ ಬೈಕ್ ಬೆಂಕಿಗೆ ಆಹುತಿಯಾಗಿದೆ. ಹೆಚ್ಚಾಗ್ತಾ ಇರುವಂತಹ ತಾಪಮಾನದ ಕಾರಣದಿಂದ ಬೈಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ನೋಡ್ತಿದ್ದಾಗೆ ಬೈಕ್ ಸುಟ್ಟು ಕರಕಲಾಗಿದೆ. ಅಮೆರಿಕಾದಿಂದ ಗಡಿಪಾರಾಗಿರುವಂತಹ 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹೌರ್ ರಾಣಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಬಂದಿಳಿಯಲಿದ್ದಾನೆ. ಅಮೆರಿಕಾದಿಂದ ಹೊರಟಿರುವಂತಹ ವಿಶೇಷ ವಿಮಾನ ಮಧ್ಯಾಹ್ನ ದೆಹಲಿಗೆ ಆಗಮಿಸಲಿದೆ. ಅಮೆರಿಕದ ಲಾಸ್ ಏಂಜಲ್ಸ್ನಿಂದ ರಾಣಾನನ್ನ ಬಿಗಿ ಭದ್ರತೆ ನಡುವೆ ಎನ್ಐಎ ಕರೆತರ್ತಾ ಇದೆ. ಮಗಳು ನಿಶ್ಚಿತಾರ್ಥವಾಗಿದ್ದಂತ ಯುವಕನ ಜೊತೆಗೆ ಆಕೆಯ ತಾಯಿ ಪರಾರಿಯಾಗಿದ್ದಾಳೆ. ಉತ್ತರ ಪ್ರದೇಶದ ಆಲಿಗಢದಲ್ಲಿ ವಿವಾಹಕ್ಕೆ ಕೆಲ ದಿನಗಳ ಮುಂಚೆ ಘಟನೆ ನಡೆದಿದೆ. ಮದುವೆಗೆ ಇಟ್ಟಿದ್ದಂತ ಲಕ್ಷಾಂತರ ರೂಪಾಯಿ ಹಣ ಚಿನ್ನಾಭರಣದ ಜೊತೆಗೆ 2 ಕಾಲ್ಕಿತ್ತಿದ್ದಾರೆ. ವಜ್ರ ಪಾಲಿಶ್ ಮಾಡುವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 118 ಕಾರ್ಮಿಕರು ನೀರು ಕುಡಿದು ಅಸ್ವಸ್ಥರಾಗಿದ್ದಾರೆ. ಗುಜರಾತ್ನ ಸೂರತ್ ನಗರದ ಅನಾಬ್ ಜೆಮ್ಸ್ ಕಂಪನಿಯಲ್ಲಿ ಅವಘಡ ಸಂಭವಿಸಿದ್ದು ಯಾರೋ ನೀರಿಗೆ ಸಲ್ಫಾಸ್ ಮಿಕ್ಸ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕೇಂದ್ರ ಸಚಿವ ಜಿತಿನ್ ರಾಮ್ ಮಾಂಝಿ ಮೊಮ್ಮಗಳನ್ನ ಪತಿ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾನೆ. ಬಿಹಾರದ ಗಯಾದಲ್ಲಿ ಸುಷ್ಮಾ ದೇವಿಯನ್ನ ಕೊಲ್ಲಲಾಗಿದೆ. ಪತಿ ಸುಷ್ಮಾ ಬೇರೊಬ್ಬನ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಆರೋಪಿಸಿ ರಮೇಶ್ ಕೊಂದಿದ್ದಾನೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ಆರ್ಸಿಬಿ ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿಯಾಗಲಿದೆ. ಗುಜರಾತ್ ವಿರುದ್ಧ ತವರಿನಲ್ಲಿ ಮೊದಲ ಪಂದ್ಯ ಸೋತಿರುವಂತಹ ಆರ್ಸಿಬಿ ಈ ಬಾರಿ ಗೆಲ್ಲುವ ತವಕದಲ್ಲಿದೆ.